ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, 3.56 lakh ರೈಸ್ ಇನ್ ಆಕ್ಟಿವ್ ಇನ್ವೆಸ್ಟರ್ಸ್ ಇನ್ ಫೆಬ್ರವರಿ 2026. ಡಿಸ್ಕೌಂಟ್ ಬ್ರೋಕರೇಜಸ್ ರಿಪೋರ್ಟ್ ಮಾಡಿದ್ದಾರೆ. ಅವರ ಆಕ್ಟಿವ್ ಕ್ಲೈಂಟ್ಸು ಸೆಕೆಂಡ್ ಕನ್ಸರ್ವೇಟಿವ್ ಮಂತಿಗೆ ಜಾಸ್ತಿ ಆಗಿದೆ ಹಾಗೂ ಇನ್ ಸ್ಪೈಟ್ ಆಫ್ ದಿ ಜಿಯೋಪಾಲಿಟಿಕಲ್ ಟೆನ್ಷನ್ ಹಾಗೂ ವಾಲಟಿಲಿಟಿ. ಟೋಟಲ್ ನಂಬರ್ ಆಫ್ ಆಕ್ಟಿವ್ ಇನ್ವೆಸ್ಟರ್ಸ್ NSEಯಲ್ಲಿ 3.56 ಲ್ಯಾಕ್ಸ್ ಜಾಸ್ತಿ ಆಗಿತ್ತು ಫೆಬ್ರವರಿಯಲ್ಲಿ. ಜಾನ್ವರಿಯಲ್ಲಿ 3 ಲಕ್ಷ ಜಾಸ್ತಿ ಆಗಿತ್ತು. ಆ್ಯಕ್ಟಿವ್ ಇನ್ವೆಸ್ಟರ್ಸ್ ಹೇಗೆ ಡಿಫೈನ್ ಮಾಡ್ತಾರೆ NSE ಅಂದರೆ, ಲಾಸ್ಟ್ 12 ಮಂತ್ಸಲ್ಲಿ ಅಟ್ಲೀಸ್ಟ್ 1 ಟ್ರಾನ್ಸಾಕ್ಷನ್ ಮಾಡಿರಬೇಕು. ನ್ಯೂಸ್ ನಂಬರ್ 2, ಇನ್ಫೋಸಿಸ್ ಫುಡ್ ಕೋರ್ಟ್ ಅವಾಯ್ಡಿಂಗ್ ಹಾಟ್ ಕುಕಿಂಗ್. ಇನ್ಫೋಸಿಸ್ ಅವರು ಅವರ ಎಂಪ್ಲಾಯೀಸಿಗೆ ಹೇಳಿದ್ದಾರೆ, ನಾವು ನಮ್ಮ ಫುಡ್ ಕೋರ್ಟ್ಸಲ್ಲಿ ಹಾಟ್ ಐಟಮ್ಸನ್ನು, ಫ್ರೆಶ್ ಆಗಿ ಕುಕ್ ಮಾಡೋ ಐಟಮ್ಸನ್ನು ನಾವು ಮಾಡೋದಿಲ್ಲ ಅಂತ. ಯಾಕಂದರೆ LPG ಶಾರ್ಟೇಜ್ ಆಗ್ಬೋದು ಅಂತ ತಿಳ್ಕೊಂಡು. ಲೈವ್ ಕೌಂಟರ್ಸ್ ಆಫ್ ಹಾಟ್ ದೋಸಾಸ್, ಆಮ್ಲೆಟ್ಸ್ ಅದೆಲ್ಲ ನಾವು ಮಾಡೋದಿಲ್ಲ ಸದ್ಯಕ್ಕೆ ಅಂತ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಹಾಗೂ ರಿಪೋರ್ಟ್ಸ್ ಪ್ರಕಾರ ಡೊಮೆಸ್ಟಿಕ್ LPG ಏನೋ ಸಪ್ಲೈ ಚೆನ್ನಾಗಿದೆ, ಆದರೆ ಕಮರ್ಷಿಯಲ್ LPG ಸಪ್ಲೈ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ವೇರಿಯಸ್ ಇನ್ಸ್ಟಿಟ್ಯೂಷನ್ಸ್ ಹೇಳ್ತಾ ಇದೆ. ನ್ಯೂಸ್ ನಂಬರ್ 3, ರಿಟೇಲ್ ಇನ್ಫ್ಲೇಷನ್ ಅಪ್ ಟು 3.2% ಇನ್ ಫೆಬ್ರವರಿ. ಇಂಡಿಯಾದು ರಿಟೇಲ್ ಇನ್ಫ್ಲೇಷನ್ ಫೆಬ್ರವರಿಯಲ್ಲಿ 3.2% ಇತ್ತು, ಜಾನ್ವರಿಯಲ್ಲಿ 2.74% ಇತ್ತು. ಇದು ಲೆಸ್ಸರ್ ದೆನ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು ಟಾರ್ಗೆಟ್ ಆಫ್ 4%. ಪ್ರೈಸ್ ಇನ್ಕ್ರೀಸು ಫುಡ್ ಕ್ಯಾಟಗರಿಯಲ್ಲಿ 3.47% ಆಗಿತ್ತು ಫೆಬ್ರವರಿಯಲ್ಲಿ, ಜಾನ್ವರಿಯಲ್ಲಿ 2.13%. ಎಜುಕೇಷನ್ ಇನ್ಫ್ಲೇಷನ್ ಅಂತ ಅದು 4.09% ಇತ್ತು ಫೆಬ್ರವರಿಯಲ್ಲಿ, ಜಾನ್ವರಿಲಿ 3.59%. ಇದು ಗೌರ್ಮೆಂಟ್ ಡೇಟಾ. ಈ ಥರ ಲೆಸ್ ಫಿಗರ್ಸ್ ತೋರಿಸ್ತಾ ಇದ್ರೂ ಆ್ಯಕ್ಚುಲ್ ಇನ್ಫ್ಲೇಷನು ಸಮ್ವೇರ್ ಬಿಟ್ವೀನ್ 6 to 10% ಇದೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. NSE ಅವರು 2021 ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸನ್ನು ಅವರು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಅವರು IPOನ ಲಾಂಚ್ ಮಾಡಲಿಕ್ಕೆ ಕೆಲವು ಹೆಸರು ಹೇಳ್ತಾ ಇದ್ದೀನಿ: ಕೋಟಕ್ ಮಹೀಂದ್ರ ಕ್ಯಾಪಿಟಲ್, ಸಿಟಿ, JM ಫೈನಾನ್ಷಿಯಲ್, JP ಮಾರ್ಗನ್, HSBC ಸೆಕ್ಯೂರಿಟೀಸ್, ಮಾರ್ಗನ್ ಸ್ಟ್ಯಾನ್ಲಿ ಹಾಗೂ ಇನ್ನೂ ಸುಮಾರು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಇದೆ. ಇವತ್ತು ಒಂದು ವೀಕ್ ಡೇ ಫಾರ್ ಸ್ಟಾಕ್ ಮಾರ್ಕೆಟ್ಸ್. ಲಾಸ್ಟ್ 2 ಡೇಸಲ್ಲಿ ನಿಫ್ಟಿ ಮೋರ್ ದ್ಯಾನ್ ಮಿಡ್ ಕ್ಯಾಪ್ ಇಂಡೆಕ್ಸು ಬೀಳ್ತಾ ಇದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 228 ಪಾಯಿಂಟ್ಸ್ ಡೌನು, 23,639 ಕ್ಲೋಸ್ ಆಯಿತು, 0.95% ಡೌನು. ಸೆನ್ಸೆಕ್ಸ್ 829 ಪಾಯಿಂಟ್ಸ್ ಡೌನು, 76,034 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಕೋಲ್ ಇಂಡಿಯಾ 5.23% ಅಪ್ಪು, NTPC 2.8% ಅಪ್ಪು, ಪವರ್ ಗ್ರಿಡ್ ಕಾರ್ಪೊರೇಷನ್ 1.61% ಅಪ್ಪು. ಟಾಪ್ ಲೂಸರ್ಸು ಮಹೀಂದ್ರ 4.32% ಡೌನು, ಐಷರ್ ಮೋಟರ್ಸ್ 3.83% ಡೌನು, ಮಾರುತಿ ಸುಜುಕಿ 3.6% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ಪವರ್ 7.39% ಅಪ್ಪು, JSW ಎನರ್ಜಿ 6.21% ಅಪ್ಪು, ಟಾಟಾ ಪವರ್ 4.25% ಅಪ್ಪು. ಟಾಪ್ ಲೂಸರ್ಸು TVS ಮೋಟರ್ಸ್ 4.95% ಡೌನು, ವರುಣ್ ಬೆವರೇಜಸ್ 4.68% ಡೌನು, ಬಜಾಜ್ ಹೋಲ್ಡಿಂಗ್ಸ್ 3.81% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1034 ಸ್ಟಾಕ್ಸು, ಕಮ್ಮಿ ಆಗಿದ್ದು 1920 ಸ್ಟಾಕ್ಸು, 35% ಅಪ್ಪು, 65% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 6,267 crores ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 4,966 crores ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 16,222 per ಗ್ರಾಮು, ಸಿಲ್ವರ್ 280 rupees per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 92.19 rupees, €1 106.57 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. NTPC 52-week ಹೈ 392, ಕ್ಲೋಸಿಂಗ್ 391. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. ಬಜಾಜ್ ಫಿನ್ಸರ್ವ್ 52-week ಲೋ 1,763, ಕ್ಲೋಸಿಂಗ್ 1,771. ಟಾಟಾ ಕೆಮಿಕಲ್ಸ್ 676 52-week ಹೈಯು, ಕ್ಲೋಸಿಂಗು 683. ACC 1,425 52-week low, closing 1,433. Point number 10, global cues today. Hong Kong markets 0.62% down, Japan 1.5% down, Germany 0.38% down, France 0.65% down, UK 0.46% down ಹಾಗೂ ನ್ಯಾಸ್ಡ್ಯಾಕ್ 0.08% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.